ಅದು 2023ರ ವಿಧಾನಸಭಾ ಚುನಾವಣೆ. ಆಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದೆಲ್ಲೆಡೆ ಈ ಸಾರಿ ಮತ್ತೊಂದು ಸಾರಿ ಅನ್ಸಾರಿ ಹಾಡಿನ ಅಬ್ಬರ ಕೇಳಿಬರುತ್ತಿತ್ತು. ಮತ್ತೊಂದೆಡೆ ಬಳ್ಳಾರಿಯ ಗಾಲಿ ಜನಾರ್ದನ ರೆಡ್ಡಿ ಅವರ ಗಣಿ ಧೂಳ್ ಗಂಗಾವತಿ ಕ್ಷೇತ್ರದೆಲ್ಲೆಡೆ ಪಸರಿಸತೊಡಗಿತ್ತು. ಜನಾರ್ದನ ರೆಡ್ಡಿ ತಾವು ಬರುವುದಲ್ಲದೆ ಬಳ್ಳಾರಿ ರಾಜಕೀಯವನ್ನು ಗಂಗಾವತಿಗೆ ತಂದಿದ್ದರು. ರೆಡ್ಡಿ ಮತ್ತು ಇಕ್ಬಾಲ್ ಅನ್ಸಾರಿ ನಡುವೆ ವಾಕ್ಸಮರ ತೀವ್ರವಾಗಿತ್ತು. ಆದರೆ ಇದೆಲ್ಲದರ ನಡುವೆ ಇಕ್ಬಾಲ್ ಅನ್ಸಾರಿ ಅವರನ್ನು ಕೆಡ್ಡಾಕ್ಕೆ ಕೆಡವಲು ಕಾಂಗ್ರೆಸ್ನಲ್ಲಿಯೇ ತಂತ್ರಗಾರಿಕೆ ಹೆಣೆಯಲಾಗಿತ್ತು. ಅನ್ಸಾರಿ ನೇರ ನಡೆ ನುಡಿ, ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವ. ಅನ್ಸಾರಿ ಗೆದ್ದರೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನೀಡಲಿದ್ದಾರೆ ಎಂಬ ಭಯ. ಅನ್ಸಾರಿ ಅವರನ್ನು ಸೋಲಿಸಿದರೆ ಗಂಗಾವತಿಯಲ್ಲಿ ಕಾಂಗ್ರೆಸ್ಸನ್ನು ಕಬ್ಜಾ ಮಾಡಿಕೊಳ್ಳಬಹುದು ಎಂಬ ಆಲೋಚನೆಗಳೇ ಇದಕ್ಕೆ ಕಾರಣವಾಗಿದ್ದವು. ಅಂದ ಹಾಗೆ ಅನ್ಸಾರಿ ಅವರು ಕಾಂಗ್ರೆಸ್ನಿಂದ ರಾಜಕೀಯ ಜೀವನ ಆರಂಭಿಸಿದರು. ಅವರಿಗೆ ರಾಜಕೀಯದ ಉತ್ತುಂಗತೆ ಸಿಕ್ಕಿದ್ದು ಜೆಡಿಎಸ್ನಿಂದ. 2004ರಲ್ಲಿ ಶಾಸಕರಾದ ಮೊದಲ ಅವಧಿಯಲ್ಲೇ ಸಚಿವರು ಆದರು. 2008ರಲ್ಲಿ ಕೆಲವೇ ಸಾವಿರ ಮತಗಳ ಅಂತರದಿಂದ ಸೋತರು. 2013ರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಭರ್ಜರಿ ಗೆಲುವು ದಾಖಲಿಸಿದ್ದರು. 2008ರಲ್ಲಿ ಸಾಲೋನಿ ನಾಗಪ್ಪ ಹಾಗೂ 2013ರ ಚುನಾವಣೆಯಲ್ಲಿ ಎಚ್.ಆರ್. ಶ್ರೀನಾಥ್ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ನಿರೀಕ್ಷಿತ ಪ್ರಮಾಣದ ಮತ ಪಡೆಯದೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು. 2018ರ ಚುನಾವಣೆ ಹೊತ್ತಿಗೆ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ನಲ್ಲಿದ್ದರು. ಅನ್ಸಾರಿ ಕಾಂಗ್ರೆಸ್ಗೆ ಬಂದಿದ್ದೇ ತಡ ಅವರನ್ನು ಸೋಲಿಸಲು ಕೈಪಾಳಯದಲ್ಲೇ ರಣತಂತ್ರ ಹೆಣೆಯಲಾಗಿತ್ತು. ಅನ್ಸಾರಿ ಅವರನ್ನು ಸೋಲಿಸುವುದಕ್ಕಾಗಿಯೇ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಕರಿಯಣ್ಣ ಸಂಗಟಿ ಅವರನ್ನು ಜೆಡಿಎಸ್ನಿಂದ ಕಣಕ್ಕಿಳಿಸಲಾಗಿತ್ತು. ಆಗ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪರಣ್ಣ ಮುನವಳ್ಳಿ 45% ಮತಗಳನ್ನು ಪಡೆದು ಗೆದ್ದರೆ, ಆಗ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಕರಿಯಣ್ಣ ಸಂಗಟಿ ಪಡೆದ ಒಟ್ಟು ಮತಗಳ ಪ್ರಮಾಣ 50% ಆಗಿತ್ತು. ಈ ಮೂಲಕ ಇಕ್ಬಾಲ್ ಅನ್ಸಾರಿ ಅವರಿಗೆ ಕಾಂಗ್ರೆಸ್ನಲ್ಲಿ ಮೊದಲ ಕಹಿ ಅನುಭವವಾಗಿತ್ತು. 2023ರ ಚುನಾವಣೆಯಲ್ಲೂ ಇದು ಪುನರಾವರ್ತನೆ ಆಯಿತು. ಆದರೆ ಅನ್ಸಾರಿ ಅವರ ವಿರುದ್ಧ ಕಾಂಗ್ರೆಸ್ ಮೂಲದ ಬೇರೆ ಯಾವುದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ಕೈಪಾಳಯದ ಶಕ್ತಿಯನ್ನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಧಾರೆ ಎರೆಯಲಾಯಿತು. 2018ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ವಿಧಾನ ಪರಿಷತ್ ಮಾಜಿ ಸದಸ್ಯ ಕರಿಯಣ್ಣ ಸಂಗಟಿ 2023ರ ಚುನಾವಣೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಗಾಲಿ ಜನಾರ್ದನ ರೆಡ್ಡಿ ಅವರೊಂದಿಗೆ ಇದ್ದು ಇಕ್ಬಾಲ್ ಅನ್ಸಾರಿ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂಬುದು ಗಮನಾರ್ಹ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಮತ್ತೊಮ್ಮೆ ಹಿನ್ನಡೆ ಆಗಿತ್ತು. ಚುನಾವಣೆಯಲ್ಲಿ ಸೋತ ಬಳಿಕ ಸಾಮಾನ್ಯವಾಗಿ ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿಯೇ ಆ ಪಕ್ಷದ ಪಾಲಿಗೆ ಸುಪ್ರೀಂ ಆಗಿರುತ್ತಾರೆ. ಅದರಲ್ಲೂ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಕ್ಷೇತ್ರ ವ್ಯಾಪ್ತಿಯ ಸಂಪೂರ್ಣ ಅಧಿಕಾರ ಪರಾಜಿತ ಅಭ್ಯರ್ಥಿಯದ್ದೇ ಎನ್ನುವಂತಿರುತ್ತದೆ. ಆದರೆ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಆಟ ಆಡಿಸಲಾಗುತ್ತಿದೆ. ವರ್ಗಾವಣೆ, ಸರ್ಕಾರ ಹಾಗೂ ಪಕ್ಷದಲ್ಲಿನ ನೇಮಕ ಸೇರಿದಂತೆ ಬಹುತೇಕ ಎಲ್ಲ ಕಡೆ ಅನ್ಸಾರಿ ವಿರೋಧಿ ಬಣ ಮೇಲುಗೈ ಸಾಧಿಸಿದೆ. ಇದರಿಂದಾಗಿ ಇಕ್ಬಾಲ್ ಅನ್ಸಾರಿ ಅವರು ಕಾಂಗ್ರೆಸ್ನಲ್ಲಿ ಇರುತ್ತಾರಾ ಎಂಬುದು ಇದೀಗ ಪ್ರಶ್ನೆಯಾಗಿದೆ.